ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ವಿಡಿಯೋ ಮಾಡೋದೇ ತುಂಬ ದಿನ ಆಗಿತ್ತು. ಸೊ ತಿರ್ಗಿ ರೀಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಇವತ್ತು ನಾನು ಯಾವ ಕ್ಲಿಪ್ಸ್ ಹಾಕ್ತಿದ್ದೀನಿ ಅಂದರೆ, ನಾವು ರೀಸೆಂಟಾಗಿ ತಿರುಪತಿ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ನಾವು ತಿರುಪತಿಯಲ್ಲಿರೋ ಒಂದು ಇಸ್ಕಾನ್ ಒಂದು ಬ್ರ್ಯಾಂಚ್ ಇದೆ, ಅಲ್ಲಿಗೂ ವಿಸಿಟ್ ಮಾಡಿದ್ವಿ. ಆ ಟೆಂಪಲ್ದು ಕ್ಲಿಪ್ಪಿಂಗ್ಸ್ ಈ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವರ್ಲ್ಡ್ ವೈಡಲ್ಲಿ ಎಲ್ಲ ಕಡೆ ಮೋಸ್ಟ್ ಆಫ್ ದ ಪ್ಲೇಸಸ್ ತಿರುಪತಿ ಟೆಂಪಲ್ ಇಸ್ಕಾನ್ ಟೆಂಪಲ್ ನೋಡೋಕ್ಕೆ ಸಿಗುತ್ತೆ. ಸೊ ಇವನ್ ಬೆಂಗಳೂರಲ್ಲೂ ಇದೆ. ಸೊ ಅದೇ ಥರ ತಿರುಪತಿಯಲ್ಲೂ ಒಂದು ಬ್ರ್ಯಾಂಚ್ ಇದೆ. ಸೊ ಬೆಂಗಳೂರಷ್ಟು ದೊಡ್ಡದಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಓಕೆ, ಟೆಂಪಲ್ ಸ್ವಲ್ಪ ವಿಸ್ತಾರವಾಗಿದೆ, ಚೆನ್ನಾಗಿದೆ. ಸೊ ಇದು ಬಂದು 1984 ಇನಾಗ್ರೇಷನ್ ಮಾಡಿರೋ ಟೆಂಪಲ್. ಸೊ ಇನಾಗ್ರೇಟ್ ಮಾಡಿದಾಗ ಒಂದು ಸ್ಮಾಲ್ ಐಡಲ್ ಕೃಷ್ಣ ಮತ್ತು ರಾಧೆದು ಇಟ್ಟು ಅವರು ಇನಾಗ್ರೇಷನ್ ಮಾಡಿದರು. ಮತ್ತು ಪಬ್ಲಿಕ್ಕಿಗೆ ಇದು ಓಪನ್ ಟೆಂಪಲ್ ವ್ಯೂ ಮಾಡೋಕ್ಕೆ ಓಪನ್ ಮಾಡಿರೋದು 2005. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ತಿರುಪತಿ ಟೆಂಪಲ್ಗೆ ಹೋದಾಗ, ವೆಂಕಟರಮಣ ಟೆಂಪಲ್ಗೆ ಹೋದಾಗ ನೀವು ಇನ್ನೂ ಈ ಟೆಂಪಲ್ ವಿಸಿಟ್ ಮಾಡಲಿಲ್ಲ ಅಂದರೆ ಒನ್ಸ್ ವಿಸಿಟ್ ಮಾಡಿ, ಚೆನ್ನಾಗಿದೆ ಟೆಂಪಲ್. ಸೊ ಈ ಟೆಂಪಲ್ ಹೇಗಿದೆ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ, ಬನ್ನಿ ನೋಡೋಣ ಹೇಗಿದೆ ಟೆಂಪಲ್ ಅಂತ. ಸೊ ಇದೇ ಬಂದು ನಾವು ಪಾರ್ಕಿಂಗ್ ಹೋಗುವ ವೇ ಇದು. ಸೊ ಇಸ್ಕಾನ್ ಟೆಂಪಲ್ಗೆ ಸೊ ಪಾರ್ಕ್ ಮಾಡಿ ನಾವು ಇದು ನೋಡಿ, ಇದು ಎಂಟ್ರೆನ್ಸ್ ಟೆಂಪಲ್ದು. ಸೊ ಟೆಂಪಲ್ ಎಂಟ್ರೆನ್ಸ್ಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಹೋದಾಗಲೇ ನಿಮಗೆ ಒಂದು ಪಾಂಡ್ ಸಿಗುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಪಾಂಡ್, ಮತ್ತು ಅಲ್ಲಿರೋ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನಿಮಗೆ ಮಹಾಭಾರತ ಟೈಮಲ್ಲಿ ಏನೆಲ್ಲ ಆಯಿತು ಆ ಥರ ರಿಲೇಟೆಡ್ ಥೀಮ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಭಗವದ್ಗೀತಾ ಬುಕ್ ಬರುತ್ತಲ್ಲ, ಸೊ ಅದರದ್ದು ಒಂದು ಸ್ಟ್ಯಾಚು ಥರ ಮಾಡಿ ಇಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಆ ಇದು ಪ್ಲೇಸ್ ಮಾತ್ರ. ಸೊ ಇದು ನಾವು ಟೆಂಪಲ್ಗೆ ಹೋಗುವ ವೇ ಇದು. ಸೊ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಬೆಂಗಳೂರಷ್ಟು ದೊಡ್ಡದು ಇಲ್ಲ ಆ ಟೆಂಪಲ್, ಬಟ್ ಓಕೆ, ಚೆನ್ನಾಗಿದೆ ಟೆಂಪಲ್. ಸೊ ಇದು ಎಂಟ್ರೆನ್ಸ್, ಮೇನ್ ಟೆಂಪಲ್, ಐಡಲ್ಸ್ ಇರೋ ಪ್ಲೇಸ್ ಇದು. ಸೊ ನೀವು ಸ್ಟೆಪ್ ಹತ್ಕೊಂಡು ಒಳಗಡೆ ಹೋದರೆ ನಿಮಗೆ ಅಲ್ಲಿ ಕೃಷ್ಣ ರಾಧೆ ಎಲ್ಲರನ್ನ ನೋಡ್ಬೋದು. ಸೊ ಒಳಗಡೆ ನಮಗೆ ವೀಡಿಯೋಸ್ ಮಾಡಲಿಕ್ಕೆ ಪರ್ಮಿಷನ್ಸ್ ಇರಲಿಲ್ಲ, ಸೊ ಅದಕ್ಕೆ ಅಷ್ಟು ವೀಡಿಯೋಸ್ ಮಾಡಲಿಕ್ಕಾಗಿಲ್ಲ. ಬಟ್ ಸರೌಂಡಿಂಗ್ಸ್ ಎಲ್ಲ ಈ ವಿಡಿಯೋಸಲ್ಲಿ ಕವರ್ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಹೋದಾಗ ರೈನಿ ಸೀಸನ್, ಸೊ ಅದಕ್ಕೆ ನೋಡ್ತಾ ಇರ್ಬೋದು ಸ್ವಲ್ಪ ವೆದರೆಲ್ಲ ಕೂಲಾಗಿದೆ ಮತ್ತು ಒಂಥರ ವೆಟ್ ಆಗಿದೆ ಡ್ಯೂ ಟು ರೈನು. ಸೊ ಇಲ್ಲಿ ಬಂದು ಒಂದು ವೆಂಕಟರಮಣ ದೇವ್ರದ್ದು ಒಂದು ಐಡಲು ಇದೆ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಹೋಗಿ ನಾವು ಫೋಟೋಸು ತಗೊಂಡ್ವಿ. ಸೊ ಇದು ಬಂದು ಟೆಂಪಲ್ ಒಳಗಡೆ ಹೋಗೋ ಜಾಗ, ಸ್ಟೆಪ್ಸ್. ಸೊ ಅದನ್ನ ಕ್ರಾಸ್ ಮಾಡಿಕೊಂಡೆ ಇಲ್ಲಿ ಒಳಗಡೆ ಬರಬೇಕಾಗುತ್ತೆ. ಸೊ ಇದೇ ಫ್ರೆಂಡ್ಸ್, ಇದು ಸ್ವಲ್ಪ ಒಂದು ಸ್ಮಾಲ್ ಕ್ಲಿಪ್ ನಾವು ತಗೊಳಕ್ಕಾಯಿತು. ಈ ಟೆಂಪಲ್ ನೋಡಿ, ಐಡಲ್ ಕಾಣ್ತಾ ಇರ್ಬೋದು. ಸೊ ಕಂಪ್ಲೀಟಾಗಿ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಇಟ್ ಈಸ್ ನಾಟ್ ಅಲೌಡ್ ಅದಕ್ಕೆ. ಸೊ ಇದೊಂದು ಶಾರ್ಟ್ ವಿಡಿಯೋ ಕ್ಲಿಪ್ ಆಗಿದೆ. ಸೊ ನೀವು ಸಪೋಸ್ ಈ ಟೆಂಪಲ್ನ ಯಾರಾದರೂ ಇನ್ನೂ ನೋಡಲಿಲ್ಲ ಅಂದರೆ ಒನ್ಸ್ ವಿಸಿಟ್ ಮಾಡಿ, ತಿರುಪತಿ ಹೋದಾಗ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.